Hello, dear future nursing officers. I welcome you all to the Master Nursing classes. So today with us there is a great achiever of the NARCET 10 mains exam who secured the single digit and the very best rank in the NARCET 10 exam. So that is especially in the mains exam. So I welcome Mr. Gangama to the Master Nursing classes family who secured the All India rank number 11. So that is the dream of the many aspirants who are preparing for the NARCET exam. So I am introducing one of the great achiever of the NARCET 10 exam. Gangama, please introduce yourself to the Master Nursing classes family. Sir, myself Gangama, Taklaki from Bijapur, sir. Okay, My rank is Bijapur, Karnataka. sir. Okay. So ಈ ಇಂಟ್ರೊಡಕ್ಷನ್ ಫುಲ್ ಕನ್ನಡದಲ್ಲೇ ಮಾಡೋಣ. ಸೊ ಎನಿ ಎಕ್ಸಾಮ್ ಟಿಪ್ಸ್ ಇದ್ರೆ ಸೊ ಐ ಕ್ಯಾನ್ ಕನ್ವೆ ದಟ್ ಒನ್ ಇನ್ ಇಂಗ್ಲಿಷ್ ಟು ಆಲ್ ಆಸ್ಪಿರೆಂಟ್ಸ್. ಓಕೆ. ಸೊ ಯಾವ ಕಾಲೇಜಲ್ಲಿ ನೀವು ಕಂಪ್ಲೀಟ್ ಮಾಡಿರೋದು BSc ನರ್ಸಿಂಗ್? ನಾನು BSc ನರ್ಸಿಂಗ್ BLD ಕಾಲೇಜ್ ನರ್ಸಿಂಗ್ ತ್ರಿಕೋಟವಾಳ ಕಂಪ್ಲೀಟ್ ಮಾಡಿದ್ದೀನಿ ಸರ್ ಬಿಜಾಪುರ. BLD ಕಾಲೇಜ್ ಆಫ್ ನರ್ಸಿಂಗ್. ಓಕೆ. ಸೊ ಬಹಳ ಜನ ಆಸ್ಪಿರೆಂಟ್ಸ್ BLD ಕಾಲೇಜ್ ಇಂದ AMC ಗೆ ಜಾಯಿನ್ ಆಗ್ತಿದ್ದಾರೆ. ತುಂಬಾ ಖುಷಿ ವಿಚಾರ. ಸೊ ಹೆಂಗೆ ಜೂನಿಯರ್ ನಿಮ್ ಸೀನಿಯರ್ಸ್ ಗಳಿಂದ ನೋಡಿ ಇನ್ಸ್ಪೈರ್ ಆಗಿರೋದಾ ಅಥವಾ ಹೆಂಗೆ ಪ್ರಿಪರೇಷನ್ ಹೆಂಗ್ ಸ್ಟಾರ್ಟ್ ಮಾಡಿರೋದು? ನಮ್ ಫ್ರೆಂಡ್ಸ್ ಎಲ್ಲ ಕೋಚಿಂಗ್ ತಗೊಳತಿದ್ರಿ, ಹಂಗೆ ನಾನು ಓಕೆ ಓಕೆ ನಮ್ ಕಾಲೇಜ್ ನಮ್ದು ಸೆಕೆಂಡ್ ಬ್ಯಾಚ್. ಓಕೆ, ಬೆಸ್ಟ್ ಬೆಸ್ಟ್. ಸೊ ಹೆಂಗ್ ಖುಷಿ ಅನಿಸ್ತಿದ್ಯಾ ಆಲ್ ಇಂಡಿಯಾ ರ್ಯಾಂಕ್ ನಂಬರ್ 11 ಬಂದಿರೋದು? ಹಾ ಸರ್, ಖುಷಿ. ಫ್ಯಾಮಿಲಿ ರಿಯಾಕ್ಷನ್ ಎಲ್ಲ ಹೆಂಗಿದೆ? ಹಾ ಸರ್, ಅವರು ಖುಷಿಯಾಗ್ಯಾರಿ ಸರ್. ಖುಷಿಯಾಗಿದ್ದಾರೆ. ಸೊ ನಿಮ್ದು ಫಸ್ಟ್ ಗೌರ್ಮೆಂಟ್ ಜಾಬಾ ಮನೆಯಲ್ಲಿ ಅಥವಾ ನಿಮ್ ಅಣ್ಣ ತಮ್ಮ ಯಾರನ್ನ ಮಾಡ್ತಿದಾರ ಗೌರ್ಮೆಂಟ್ ಜಾಬ್? ಇಲ್ಲ ಸರ್, ಫಸ್ಟ್ ನಂದೇ ರೀ. ಫಸ್ಟ್ ನಿಮ್ದೆ. ಓಕೆ. ಅಂದ್ರೆ ಫುಲ್ ಫ್ಯಾಮಿಲಿ ಎಲ್ಲ ಖುಷಿಯಾಗಿರ್ತಾರೆ, ಅಪ್ಪ ಅಮ್ಮ ಎಲ್ಲ. ಓಕೆನಾ? ಹಾ ಸರ್, ಎಲ್ರು ಖುಷಿಯಾಗ್ಯಾರಿ ಸರ್. ವೆರಿ ಗುಡ್. ಸೊ ಇವಾಗ ಏನಂತಂದ್ರೆ ನಾನು ಒಂದಿಷ್ಟು ನಿಮ್ಗೆ ಕ್ವಶನ್ಸ್ ಗಳು ಕೇಳ್ತೀನಿ. ಆ ಕ್ವಶನ್ಸ್ ಗಳು ಲೈಕ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ದಿ ಆಲ್ ದ ಆಸ್ಪಿರೆಂಟ್ಸ್ ಹೂ ಇಸ್ ಪ್ರಿಪೇರಿಂಗ್ ಫಾರ್ ದ ನೆಕ್ಸ್ಟ್ NARCET ಎಕ್ಸಾಮ್. ಓಕೆ. ಸೊ ಏನೇನ್ ಕ್ವಶನ್ಸ್ ನಾವು ಡಿಸ್ಕಷನ್ ಮಾಡೋಣ ಅಂತಂದ್ರೆ ಪ್ರಿಪರೇಷನ್ ಸ್ಟ್ರಾಟಜಿ, ಮತ್ತೆ ಕೆಲವೊಬ್ರು ಹೇಳ್ತಾರೆ ಸರ್ ನಮ್ಮಿಂದ ಆಗುತ್ತಾ ಅನ್ನೋ ಡೌಟ್ ಅಲ್ಲಿನೇ ಬಹಳ ಜನ ಇರ್ತಾರೆ. ಸೊ ಆಗುತ್ತೆ ಅಂತ ನಮ್ದು ಆಗುತ್ತಾ ಅಂತ ಡೌಟ್ ಅಲ್ಲಿ ಇರೋರಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲ ಸರ್, ನಾವು ಕಷ್ಟಪಟ್ಟು ಓದ್ಬೇಕು ಸರ್, ತಾನೇ ರಿಸಲ್ಟ್ ಕೊಡುತ್ತೆ ಸರ್. ಅದು ಕಷ್ಟಪಟ್ಟು ನಾನು ಅದೇ ಆಗುತ್ತೆ ಅಂತ ಹೇಳ್ತೀನಿ. ಹಾ ಸರ್, ನಾನು ಡೌಟ್ ಒಳಗೆ ಇರ್ತಿದ್ದೆ ರೀ. ಆದ್ರೆ ಏನಕ್ಕಾಗ್ಲಿ ಅಂತ ಜಾಸ್ತಿ ಓದ್ತಿದ್ದೆ ರೀ, ಅದು ರಿಸಲ್ಟ್ ಕೊಡ್ತ್ರಿ. ಎಷ್ಟು ಅವರ್ ಪರ್ ಡೇ ಸ್ಟಡಿ ಮಾಡಿದ್ದೀರಾ ನೀವು? ಸರ್, ನಾನ್ ದಿನಕ್ಕೆ 10 ಅವರ್ಸ್ ಆದ್ರೂ ಓದ್ತಿದ್ದೆ ಸರ್. ಪರ್ ಡೇ 10 ಅದಕ್ಕಿಂತ ಜಾಸ್ತಿ ಮಿನಿಮಮ್ ಅಷ್ಟು ಓದ್ತಿದ್ದೆ ರೀ, ಅದಕ್ಕಿಂತ ಜಾಸ್ತಿನೇ ಟ್ರೈ ಮಾಡ್ತಿದ್ದೆ ಸರ್. ಓಕೆ. ಸೊ ಲೈಕ್ ಬೇರೆಯವ್ರಿಗೆ ಬಿಗಿನರ್ ಇದ್ದಾರೆ ಅಂತ ಇಟ್ಕೊಳ್ಳಿ, ಈಗ ಯಾರಾದ್ರೂ ಈಗ ಸ್ಟಾರ್ಟ್ ಮಾಡ್ಬೇಕಂತಿದ್ದಾರೆ ಪ್ರಿಪರೇಷನ್. ಸೊ ಅವರು ಮಿನಿಮಮ್ ಪರ್ ಡೇ ಎಷ್ಟು ಅವರ್ಸ್ ಅವ್ರು ಓದ್ಬೇಕು ಅಂತ? ಸರ್, ಜಾಸ್ತಿನೇ ಓದ್ಬೇಕು ಸರ್. ಅವ್ರು ಟೈಮ್ ಅವೈಲೇಬಲ್ ಒನ್ ಡೇ ಒಳಗ ಅವ್ರು ಇಷ್ಟು ಟೈಮ್ ಅವೈಲೇಬಲ್ ಬಿತ್ತಂದ್ರೆ ಅದಕ್ಕಿಂತ ಜಾಸ್ತಿನೇ ಓದ್ಬೇಕು ಸರ್. ಸ್ಟಾರ್ಟ್ ಮಾಡ್ಬೇಕಂದ್ರೆ ಜಾಸ್ತಿ ಎಷ್ಟು ಟೈಮ್ ಇದ್ರು ಕಡಿಮೆನೆ ಸರ್. ನಮ್ಮಿಂದ ಮ್ಯಾಕ್ಸಿಮಮ್ ಎಷ್ಟು ಕ್ವಾಲಿಟಿ ಅವರ್ಸ್ ಸ್ಟಡಿ ಕೊಡಕ್ ಆಗುತ್ತೆ ಅಷ್ಟು ಕೊಡ್ತಾ ಹೋಗ್ಬೇಕು ಡೈಲಿ. ಹಾ ಸರ್, ಇಷ್ಟ ಅಂತ ಏನಿಲ್ಲ ಸರ್. ಯಾವಾಗ ಮನ್ಸ್ ಬಂದಾಗೆಲ್ಲ ಜಾಸ್ತಿ ಇಂಟ್ರೆಸ್ಟ್ ಇದ್ದಾಗೆಲ್ಲ ಜಾಸ್ತಿನೇ ಓದ್ಬೇಕು ಸರ್. ಓಕೆ. ಇಷ್ಟ ಅವರ್ಸ್ ಅಂದ್ರೆ ಅದಕ್ಕಿಂತ ಜಾಸ್ತಿ ಮ್ಯಾಕ್ಸಿಮಮ್ ಟ್ರೈ ಮಾಡ್ಬೇಕು ಸರ್. ಸೊ ಹೆಂಗೆ ಪ್ರಿಪರೇಷನ್ ಎಲ್ಲ ಹೆಂಗೆ, ಲೈಕ್ ಲೈಬ್ರರಿ ಮಾಡಿದ್ರಾ ಅಥವಾ ಹೆಂಗೆ? ಹಾ ಸರ್, ನಾನು ಇಲ್ಲಿ ಧಾರವಾಡ ಲೈಬ್ರರಿ ಮಾಡಿದ್ದೆ ಸರ್. ಓಕೆ. ಹಾಸ್ಟೆಲ್ ಮಾಡಿ ಲೈಬ್ರರಿ ಒಳಗೆ ಓದ್ತಿದ್ದೆ ಸರ್. ಹಾಸ್ಟೆಲ್ ಮಾಡಿ ಲೈಬ್ರರಿ ಓದಿದ್ದೀರಾ. ಸೊ ಹಾ ಸರ್. ಬೆಸ್ಟ್ ಪಾರ್ಟ್ ಏನಂತಂದ್ರೆ ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ದೀರಾ. ಅದು ನೀವು ಹೇಳಿದ್ರೆ ಮಿನಿಮಮ್ ಸರ್ ನಾನು 10 ಅವರ್ ಓದ್ತಿದ್ದೆ, ಅದಕ್ಕಿಂತ ಜಾಸ್ತಿನೇ ಅಂತ. ಸೊ ನಿಮ್ಮದು ಮಿನಿಮಮ್ ಏನ್ ಟೈಮ್ ಅವರ್ ಇದೆ ಅದು ಒಂದು ಗ್ರೇಟ್ ಅವರ್ನ ಸೆಟ್ ಮಾಡಿ ಅದಕ್ಕಿಂತ ಜಾಸ್ತಿ ಸ್ಟ್ರೆಸ್ ಮಾಡಿದಿರಾ. ಅದರ ರಿಸಲ್ಟ್ ಆಗಿ ನಿಮಗೆ ಆಲ್ ಇಂಡಿಯಾ ರ್ಯಾಂಕ್ ನಂಬರ್ 11 ಬಂದಿದೆ. ಇದು ಬಹಳಷ್ಟು ಜನದ ಡ್ರೀಮ್ ಇದೆ ರ್ಯಾಂಕ್, ಗೊತ್ತಾ? ಟಾಪ್ 100 ಅಲ್ಲಿ ಬರ್ಬೇಕು ಅಂತ ಎಷ್ಟೋ ಜನದ ಡ್ರೀಮ್ ಇದೆ. ಸೊ ಅದು ನಿಮ್ಗೆ ಲೈಕ್ ನಿಮ್ಗೆ ರಿಯಲ್ ಆಗಿ ನಿಮ್ಗೆ ಲೈಕ್ ಆಶೀರ್ವಾದ ಆಗಿದೆ. ಸೊ ಹೆಂಗ್ ಫೀಲಿಂಗ್ ಹೆಂಗಿದೆ ನಿಮ್ದು? ಸೊ ನೀವು ಎಕ್ಸ್ಪೆಕ್ಟ್ ಮಾಡಿದ್ರ ಇಷ್ಟು ಚೆನ್ನಾಗಿ ರ್ಯಾಂಕ್ ಬರುತ್ತಂತ ಹಂಗೆ? ಇಲ್ಲ ಸರ್, ನಾನು ಇಷ್ಟೊಂದು ಅಂದ್ರೆ ಜಾಸ್ತಿ ಓದಿದ್ದೆ ಸರ್.
ಯಾವ್ದಾದ್ರು ಒಂದ್ ಸಿಕ್ಕ್ರೆ 500 ಒಳಗ್ ಬಂದ್ರೆ ಸಾಕು ಅನ್ಕೊಂಡಿದ್ದೆ ಸರ್. ಓಕೆ. ಆದ್ರೆ 11th ರ್ಯಾಂಕ್ ಬಂದಿತ್ತು. ಗ್ರೇಟ್. ಏನ್ ಗೊತ್ತಾ ಈ ರಿಸಲ್ಟ್ ಏನಿದೆ ಅದು ನಿಮ್ದು ಲೈಕ್ ಪ್ರಿಪರೇಷನ್ ಒಂದು ರಿಫ್ಲೆಕ್ಷನ್ ಹೆಂಗಿರುತ್ತೆ ಅಂತಂದ್ರೆ ನಾವು ಮುಖ ಕನ್ನಡಿಯಲ್ಲಿ ನೋಡ್ಕೊಂಡಂಗೆ ಸೇಮ್ ನಾವು ಲೈಕ್ ಎಷ್ಟು ಓದಿರ್ತೀವಿ ಅಷ್ಟು ಬೆಸ್ಟ್ ರಿಸಲ್ಟ್ ಬರುತ್ತೆ. ಸೊ ನೀವು ಚೆನ್ನಾಗಿ ಓದಿದ್ದೀರಾ ಮತ್ತೆ A2 ಪ್ಲಾನ್ ನೀವು ಲೈಕ್ 3 months ಹಿಂದೆ ಪರ್ಚೇಸ್ ಮಾಡ್ಕೊಂಡಿದೀನಿ ಅಂತ ಹೇಳಿದ್ರಿ. ಸೊ ನೀವು ಹೆಂಗ್ ಯೂಸ್ ಮಾಡ್ಕೊಂಡ್ರಿ ಅದರಲ್ಲಿ ಅಂತಂದ್ರೆ ಲೈಕ್ ಡೈಲಿ ಲೈವ್ ಟೆಸ್ಟ್ ಕೂಡ ಬರುತ್ತೆ. ಸಬ್ಜೆಕ್ಟ್ ವೈಸ್ ಈಚ್ ಅಂಡ್ ಎವ್ರಿ ಟಾಪಿಕ್ ಟೆಸ್ಟ್ ಕೂಡ ಇರುತ್ತೆ. ಸೊ ಅದನ್ನ ಥಿಯರಿ ಜೊತೆಗೆ ಹೆಂಗ್ ಮಿಕ್ಸ್ ಅಪ್ ಮಾಡ್ಕೊಂಡ್ರಿ ಅದನ್ನ ಹೆಂಗ್ ಯುಟಿಲೈಸ್ ಮಾಡ್ಕೊಂಡ್ರಿ ಅಂತ. ಸರ್ ನಾನ್ ಮುಂಜಾನೆಯಿಂದ ಮಧ್ಯಾಹ್ನ ತನ ಥಿಯರಿ ಓದ್ತಿದ್ದೆ ರೀ ಸರ್. ಓಕೆ. ಮಧ್ಯಾಹ್ನದಿಂದ ಟೆಸ್ಟ್ ಸೀರೀಸ್ ಬಿಡಿಸ್ತಿದ್ದೆ ರೀ. ಆಮೇಲೆ ಮುಂಜಾನೆ ಓದಿದ್ದು ಕ್ವಶನ್ ಸಬ್ಜೆಕ್ಟ್ ವೈಸ್ ಅದ್ MNC ಬರ್ತೈತಲ್ರಿ ಅದೇ ಬಿಡಿಸ್ತಿದ್ದೆ ರೀ ಸರ್. ಓಕೆ. ಮುಂಜಾನೆ ಏನ್ ಓದಿದ್ದೆ ಅದನ್ನ ಬಿಡಿಸ್ತಿದ್ದೆ ರೀ ಸರ್. ಹೆಂಗ್ ಅನಿಸ್ತು ಕ್ವಾಲಿಟಿ MNC ಟೆಸ್ಟ್ ಸೀರೀಸ್? ಚಲೋ ಐತ್ರಿ ಸರ್. ನಾನ್ ಡೈಲಿ ಒಂದ್ ದಿನಾನು ಬಿಡ್ಲಾರ ಅದನ್ನೇ ಕೊಡ್ತಿದ್ದೆ ರೀ ಸರ್. ನಂಗ್ ಚಲೋ ಅನ್ಸೈತ್ರಿ ಸರ್. ಡೈಲಿ ಲೈವ್ ಅದ್ರಲ್ಲಿ ಟೆಸ್ಟ್ ಕೂಡ ಅಟೆಂಡ್ ಕ್ವಶನ್ಸ್ ಮಾಡ್ತಿದ್ರಾ ನೀವು? ಹಾ ಸರ್ ನಾನ್ ಡೈಲಿ ಅಟೆಂಡ್ ಮಾಡ್ತಿದ್ದೆ ಸರ್. ನಾವು ಲೈಕ್ ಎವ್ರಿ ಡೇ ನೈಟ್ ಆಲ್ ಇಂಡಿಯಾ ರ್ಯಾಂಕ್ ಬಿಡ್ತಿದ್ವಿ. ಆಲ್ ಇಂಡಿಯಾ ರ್ಯಾಂಕ್ ಅಲ್ಲಿ ಬರ್ತಿತ್ತ ಹೆಸರು ಹಾ ಸರ್ ಬರ್ತಿತ್ತು ಸರ್ ನಮ್ಗೆ. ಕನ್ಸಿಸ್ಟೆಂಟ್ ಆಗಿ ಡೈಲಿ? ಹಾ ರೀ ಸರ್ ಬರ್ತಿತ್ರಿ ಸರ್. ಓಕೆ, ಸೊ ಗುಡ್. ಏನ್ ಗೊತ್ತಾ ನೀವು ಕನ್ಸಿಸ್ಟೆಂಟ್ ಆಗಿ ಕ್ವಾಲಿಟಿ ಪ್ರಿಪರೇಷನ್ ಮಾಡಿದ್ರ, ಸೊ ಹಂಗಾಗಿ ಬೆಸ್ಟ್ ರಿಸಲ್ಟ್ ಬಂದಿದೆ. ನಿಮ್ ಜೂನಿಯರ್ಸ್ ಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ ನಾವು ಏನಾದ್ರು ಅನ್ಕೊಂಡು ಓದಿದ್ರೆ ಫಿಕ್ಸ್ ನಾವ್ ಅಚೀವ್ ಮಾಡ್ಬೋದು ನೋಡ್ರಿ. ಟಾರ್ಗೆಟ್ ಮಾತ್ರ ಫಿಕ್ಸ್ ಇಡ್ಬೇಕು, ದೊಡ್ಡದಾಗಿ ಇಡ್ಬೇಕು, ಕರೆಕ್ಟ್ ಅಲ್ಲ? ಹಾ ಸರ್ ಏನ್ರ ಒಂದ್ ಇದು ಇರ್ಬೇಕ್ರಿ ಸರ್. ಓದ್ಬೇಕು ಅಂದ್ರೆ ಯಾವ್ದಾದ್ರು ಹಿಂದ್ ಏನ್ರ ಒಂದ್ ಪ್ರಾಬ್ಲಮ್ ಇರ್ಬೇಕ್ರಿ ಸರ್. ಓಕೆ, ಸೊ ನಮ್ ಅಂದ್ರೆ ಪ್ರಾಬ್ಲಮ್ ನಮ್ಗೆ ರಿಯಲ್ ಮೋಟಿವೇಶನ್ ಅಂತ ಹೇಳ್ತೀರಾ? ಹಾ ಸರ್. ಸೊ ಈಗ ಕೆಲವೊಂದ್ ಜನ ಸರ್ ನಮ್ಗೆ ಮೋಟಿವೇಟ್ ಮಾಡಿ ನಮಗೂ ಹೆಲ್ಪ್ ಮಾಡಿ ಅಂತ ಹೇಳ್ತಾರೆ. ಸೊ ನಾನ್ ಹೇಳ್ತೀನಿ ಎಲ್ರಿಗೂ, ಮೋಟಿವೇಶನ್ ಗಿಂತ ಇಂಪಾರ್ಟೆಂಟ್ ಪ್ರಿಪರೇಷನ್ ಜರ್ನಿಯಲ್ಲಿ ಡಿಸಿಪ್ಲಿನ್ ಅಂತ ಹೇಳ್ತೀನಿ. ಸೊ ಈ ವರ್ಡ್ ನೀವು ಹೆಂಗೆ ಕನ್ವೆ ಮಾಡ್ತೀರಾ ಆಸ್ಪಿರೆಂಟ್ಸ್ಗೆ? ಡಿಸಿಪ್ಲಿನ್ ಇಂಪಾರ್ಟೆಂಟಾ, ಮೋಟಿವೇಶನ್ ಇಂಪಾರ್ಟೆಂಟಾ? ಸರ್ ಡಿಸಿಪ್ಲಿನ್ ಬಹಳ ಇಂಪಾರ್ಟೆಂಟ್ ಆಗೈತ್ರಿ ಸರ್. ಇಷ್ಟಕ್ ಹೋಗ್ಬೇಕಂದ್ರೆ ಇಷ್ಟಕ್ಕೆ ಹೋಗ್ಬೇಕು, ಇಷ್ಟ ಓದ್ಬೇಕಂದ್ರೆ ಇಷ್ಟೇ ಓದ್ಬೇಕು ಸರ್. ಓಕೆ. ದಿನ ಒಂದಿನಾನು ಬಿಡ್ಲಾರ ಅದನ್ನ ಮೇಂಟೈನ್ ಮಾಡಿದ್ರೆ ತಾನೇ ಎಲ್ಲಾ ರೂಢಿ ಬೀಳತ್ರಿ ಸರ್. ಅದು ಒಂದ್ ವಾರ ಸ್ವಲ್ಪ ಕಷ್ಟ ಆಗತ್ರಿ, ತಾನೇ ರೂಢಿ ಬೀಳತ್ರಿ ಸರ್. ಎಸ್. ಏನಂತಂದ್ರೆ ಮೋಟಿವೇಶನ್ ನಾವ್ ಯಾವ ದಿನ ಮೋಟಿವೇಟೆಡ್ ಆಗಿರ್ತೀವೋ ಆ ದಿನ ಒಂದು 10 ಟಾಪಿಕ್ ಕವರ್ ಆಗ್ತೀವಿ. ಬಟ್ ನೆಕ್ಸ್ಟ್ ಡೇ ನಮ್ಗೆ 3 to 4 ಟಾಪಿಕ್ಸ್ ಕವರ್ ಮಾಡಕ್ ಆಗಲ್ಲ. ಸೊ ಅದು ಕಾಂಪಿಟೇಟಿವ್ ಎಕ್ಸಾಮ್ ಗೆ ವರ್ಕ್ ಆಗಲ್ಲ. ಬಟ್ ಡಿಸಿಪ್ಲಿನ್ ಇಟ್ಟು ಪ್ಲಾನ್ ಇಟ್ಟು ನಾವು ಡೈಲಿ 5 ಟಾಪಿಕ್ ಕವರ್ ಮಾಡ್ತಾ ಹೋದ್ರೂ ಅದು ಬೆಸ್ಟ್ ರಿಸಲ್ಟ್ ಕೊಡುತ್ತೆ, ಕರೆಕ್ಟ್ ಅಲ್ವಾ? ಹಾ ಸರ್. ನನ್ಗೂ ಒಂದಿನ ಚಲೋತ್ನಾಗೆ ಓದ್ತಿದ್ದೆ ರೀ, ಒಂದಿನ ಓದೋದ್ ಆಗ್ತಿದಿಲ್ರಿ. ಅದನ್ನೇ ಮರ್ದಿನ ಕವರ್ ಮಾಡ್ಕೊತಿದ್ದೆ ರೀ ಸರ್. ಸೊ ಇದು ನಿಮ್ದು ಫಸ್ಟ್ ಅಟೆಂಪ್ಟ್ ಗಂಗಮ್ಮ ಹೆಂಗೆ? ಇಲ್ರಿ ಸರ್ ನನ್ ಸೆಕೆಂಡ್ ಅಟೆಂಪ್ಟ್. ಸೆಕೆಂಡ್ ಅಟೆಂಪ್ಟ್. ಸೊ ಒಂದ್ ಪಾಯಿಂಟ್ ಕೇಳ್ತೀನಿ ನಿಮ್ಗೆ. ಸೊ ಫಸ್ಟ್ ಅಟೆಂಪ್ಟ್ ಗೆ ಗಿಂತ ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ಏನ್ ಮೇಜರ್ ಚೇಂಜ್ ಮಾಡ್ಕೊಂಡ್ರೆ ನಿಮ್ದು ಎಷ್ಟು ಬೆಸ್ಟ್ ರ್ಯಾಂಕ್ ಬರೋಕೆ? ಸರ್ ನನ್ ಫಸ್ಟ್ ಅಟೆಂಪ್ಟ್ ಪ್ರಿಲಿಮ್ಸೇ ಆಗಿರ್ಲಿಲ್ಲ ಸರ್. ಓಕೆ. ಅದು ಸ್ವಲ್ಪ ಪಾಯಿಂಟ್ ಒಳಗ್ ಹೋಯ್ತ್ರಿ. ಅದ್ರ ಸಂಬಂಧ ಆತರ ಮತ್ತ ಆಗ್ಬಾರ್ದು ಅಂತ ಸ್ವಲ್ಪ ಜಾಸ್ತಿನೇ ಓದ್ದೆ ರೀ ಸರ್. ಅದಕ್ಕೆ ಸ್ವಲ್ಪ ಜಾಸ್ತಿ ಓದಿಲ್ಲ, ನೀವು ತುಂಬಾ ಜಾಸ್ತಿನೇ ಓದಿದೀರಾ. ಸೊ ಬೆಸ್ಟ್, ಚೆನ್ನಾಗಿ, ಗುಡ್. ಏನ್ ಗೊತ್ತಾ, ಈಗ ನೆಕ್ಸ್ಟ್ ಏನಂತಂದ್ರೆ ಸೋರ್ಸ್ ಲೈಕ್ ರ್ಯಾಪಿಡ್ ರಿವಿಷನ್ ನಾವು PDF ನೋಟ್ಸ್ ಕ್ಲಾಸಸ್ ಎಲ್ಲ ಕೊಟ್ಟಿದ್ವಿ A2 ಪ್ಲಾನ್ ಅಲ್ಲಿ. ಸೊ ಅದು ಯಾವ ತರ ಹೆಲ್ಪ್ ಆಯ್ತು ನಿಮ್ಗೆ? ಸರ್ ತುಂಬಾ ಹೆಲ್ಪ್ ಆಯ್ತ್ರಿ ಸರ್. ಅಂದ್ರೆ ಅದನ್ನ ಕೇಳಿದಾಗ ಸ್ವಲ್ಪ ಥಿಯರಿ ಜಾಸ್ತಿ ಇನ್ನೊಂದ್ ಸ್ವಲ್ಪ ರಿವಿಷನ್ ಆದಂಗ ಆಯ್ತ್ರಿ ಸರ್. ಮತ್ತೆ ಸ್ವಲ್ಪ ಕ್ವಶನ್ಸ್ ಬಂದಿದ್ದು ರೀ ಸರ್. ಅಲ್ಲಿ ಜಲ್ದಿ ಟಚ್ ಮಾಡಂಗ್ ಇದ್ದು ರೀ ಸರ್. ಓಕೆ. ಡೈರೆಕ್ಟ್ ಕ್ವಶನ್ ಬಂದಿದ್ವಾ ಟೆಸ್ಟ್ ಸೀರೀಸ್ ಇಂದ? ಹಾ ಸರ್ ಬಂದಿದ್ದು ರೀ ಸರ್. ಓಕೆ, ಡನ್. ಸೊ ಓವರ್ ಆಲ್ ಆಗಿ ಬಹಳ ಹೆಲ್ಪ್ಫುಲ್ ಆಗಿದೆ ಅಂದಂಗ ಆಯ್ತು. ಹಾ ಸರ್ ಬಹಳ ಹೆಲ್ಪ್ಫುಲ್ ಆಗೈತ್ರಿ ಸರ್. ಅಂದ್ರೆ ಆ ಕ್ವಶನ್ಸ್ ನೋಡೋಣ ಪಟಕನ ಟಚ್ ಮಾಡಿ ಮುಂದಿನ ಕ್ವಶನ್ ಹೋಗಂಗ್ ಇತ್ತು ರೀ ಸರ್. ಅಂದ್ರೆ MNC ಟೆಸ್ಟ್ ಸೀರೀಸ್ ಬಿಡಿಸ್ದಂಗೆ ಎಕ್ಸಾಮ್ ಮಾಡಿದ್ದೀರಾ? ಹಾ ಸರ್ ನಾನ್ MNC ದಿನ ಬಿಡಿಸ್ತಿದ್ದೆ ರೀ ಸರ್, ಒಂದಿನಾನು ಬಿಡ್ತಿರ್ಲಿಲ್ಲ. ಪ್ರಿಲಿಮ್ಸ್ ಅಲ್ಲಿ ಎಷ್ಟು ಪರ್ಸೆಂಟೈಲ್ ಐತಿ ನಿಮ್ದು? ನನ್ 99 ಆಗಿತ್ತು. ಬೆಸ್ಟ್. ಮೆಸೇಜ್ ಮಾಡಿದ್ರಿ ಅನ್ಕೋತೀನಿ. ನಾನು ನಿಮ್ ಮೆಸೇಜ್ ನೋಡಿರ್ಲಿಕ್ಕಿಲ್ಲ ನಾನು. ಐ ಥಿಂಕ್ ಸಿಕ್ಕಾಪಟ್ಟೆ ಜಾಸ್ತಿ ಮೆಸೇಜ್ ಬಂದ್ಬಿಟ್ಟಿದ್ವು. ಸೊ ಹಂಗಾಗಿ ಕೆಲವರು ರೆಸ್ಪಾನ್ಸ್ ಮಾಡಿರ್ಲಿಲ್ಲ. ಬಟ್ ನೀವು ಮೇನ್ಸ್ ಅಲ್ಲಿ ಬೆಸ್ಟ್ ರ್ಯಾಂಕ್ ತಗೊಂಡ್ಬಂದ್ರಿ. ನಾನು ಫಸ್ಟ್ ರ್ಯಾಂಕ್ ಡಿಸ್ಪ್ಲೇ ಮಾಡಿರೋದು ನಿಮ್ದೇನೆ, ಓಕೆನಾ?
ಸರ್ ನಾನ್ ಪ್ರಿಲಿಮ್ಸ್ ಹೇಳಿರ್ಲಿಲ್ಲ ಸರ್, ಮೇನ್ಸ್ ಆದ್ಮೇಲೆ ನೋಡಿದ್ರಾಯ್ತು ಅಂತ ಬಿಟ್ಟಿದ್ದೆ. ಓಕೆ ಓಕೆ ಬೆಸ್ಟ್ 99% ಅಂದ್ರೆ ವೆರಿ ಬೆಸ್ಟ್. ಮತ್ತೆ ಎಫರ್ಟ್ ಮಾತ್ರ ಸಿಕ್ಕಾಪಟ್ಟೆ ಹಾಕಿದ್ರೆ. ಇವಾಗ ಲಾಸ್ಟ್ ಒಂದ್ ಪಾಯಿಂಟ್ ಏನಂತಂದ್ರೆ, ಈಗ ನೆಕ್ಸ್ಟ್ ಪ್ರಿಪರೇಷನ್ ಆಗ್ಬೇಕಾಗಿರೋ ನಿಮ್ ಜೂನಿಯರ್ಸ್ ಆಗಿರ್ಬೋದು, ಅವರೆಲ್ಲ ಕೇಳ್ತಾರೆ ನಿಮ್ಗೆ ಇಷ್ಟು ಓದ್ಬೇಕು ಇಷ್ಟು ಹ್ಮ್ ಓದ್ಬೇಕು ಅಂತ ಸರ್. ಹೇಳ್ಬಿಟ್ಟು, ಏನ್ ಓದ್ಬೇಕು ಹೆಂಗ್ ಓದ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲಾನು ಕೇಳ್ತಾರೆ ನಿಮ್ಗೆ, ಬಹಳ ಅಪ್ರೋಚ್ ಆಗ್ತಾರೆ. ಸೊ ಅವರಿಗೆ ಈ ವಿಡಿಯೋ ಮುಖಾಂತರ ಒಂದ್ 2 to 3 ಲೈನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಬಿಡಿ ನಾರ್ಸೆಟ್ ಅಂದ್ರೆ ಏನು, ನಾವ್ ಎಷ್ಟು ಡೆಡಿಕೇಶನ್ ಹಾಕ್ಬೇಕು, ಮತ್ತೆ ನಾವು ಹೆಂಗ್ ಪ್ರಿಪೇರ್ ಆಗ್ಬೇಕು, ನಮ್ ಡೈಲಿ ರೂಟೀನ್ ಹೆಂಗಿರ್ಬೇಕು ಅನ್ನೋದನ್ನ ಸ್ವಲ್ಪ ಡಿಸ್ಕ್ರೈಬ್ ಮಾಡ್ಬಿಡಿ ಅವ್ರಿಗೆ. ಇಲ್ಲ ಸರ್, ಓದಿದ್ದನ್ನೇ ಜಾಸ್ತಿ ಸತಿ ರಿವಿಷನ್ ಮಾಡ್ಬೇಕ್ರಿ ಸರ್. ಓಕೆ ಮತ್ತೆ ಒಟ್ಟ ಡಿಮೋಟಿವೇಟ್ ಮಾಡ್ಬಾರ್ದ್ರಿ. ಸ್ವಲ್ಪ ಕಡಿಮೆ ಮಾರ್ಕ್ಸ್ ಬಂದ್ರು ಮರ್ದಿನ ನಾನ್ ಜಾಸ್ತಿ ತಗೋಬೇಕು ಅಂತ ಯೋಚನೆ ಮಾಡ್ಬೇಕ್ರಿ. ಮತ್ತೆ ಅದ್ ಓದಿದ್ದನ್ನೇ ಜಾಸ್ತಿ ಸತಿ ಓದ್ಬೇಕ್ರಿ. ಕ್ವಶನ್ಸ್ ಜಾಸ್ತಿ ಸಾಲ್ವ್ ಮಾಡ್ಬೇಕ್ರಿ ಸರ್. ಮತ್ತೆ ನೆಗೆಟಿವ್ ಬಾಳ ಕಂಟ್ರೋಲ್ ಮಾಡ್ಕೋಬೇಕ್ರಿ ಸರ್. ನೆಗೆಟಿವ್ ಕಂಟ್ರೋಲ್ ಮತ್ತೆ ಮಾಡ್ಬೇಕು. ಆ, ಓದಿದ್ರೆ ಏನಾದ್ರು ಆಗೇ ಆಗತ್ರಿ. ಡೆಫಿನೆಟ್ಲಿ ರಿಸಲ್ಟ್ ಕೊಡುತ್ರಿ ಜಾಸ್ತಿ ಓದಿದ್ರೆ. ಡೆಫಿನೆಟ್ಲಿ. ಸೊ ನೆಗೆಟಿವ್ ಕಂಟ್ರೋಲ್ ಮಾಡಕ್ಕೆ ಏನೇನು ನೀವು ಲೈಕ್ ಯೂಸ್ ಮಾಡ್ಕೊಂಡ್ರಿ, ಹೆಂಗ್ ಯೂಸ್ ಮಾಡ್ಕೊಂಡ್ರಿ ಅಂತ ಟೆಸ್ಟ್ ಸೀರೀಸ್ ಹೆಲ್ಪ್ ಆಯ್ತಾ ನೆಗೆಟಿವ್ ಕಂಟ್ರೋಲ್ ಮಾಡಕ್ಕೆ? ಹಾ ಸರ್. ಹಾ ಸರ್, ನಾನ್ ಇಲ್ಲಿದ್ದ ಸ್ವಲ್ಪ ಜಾಸ್ತಿನೇ ನೆಗೆಟಿವ್ ಕಂಟ್ರೋಲ್ ಮಾಡಕ್ ಟ್ರೈ ಮಾಡ್ತಿದ್ದೆ ರೀ ಸರ್. ಓಕೆ ಇವತ್ತಿನಿಂದ ಮರ್ದಿನ ಹಿಂಗ ಅದ್ರಕಿಂತ ನೆಗೆಟಿವ್ ಕಮ್ಮಿ ಮಾಡ್ಕೋಬೇಕು ಅಂತ ಹಿಂಗ ಅಟೆಂಡ್ ಮಾಡ್ತಿದ್ದೆ ರೀ ಸರ್ ನಾನು. ಎವ್ರಿ ಡೇ ನೀವು ಮತ್ತೆ ಇಂಪ್ರೂವ್ಮೆಂಟ್ ಕಾನ್ಸೆಪ್ಟ್. ಗೋಸ್ಕರ ಪ್ರಯತ್ನ ಪಡ್ತಿದ್ರಿ. ಹಾ ಸರ್. ಸೊ ನಿಮ್ ಪ್ರಿಪರೇಷನ್ ಜರ್ನಿ ಅಂದ್ರೆ ಎಷ್ಟು ಟೈಮ್ ತಗೋತು, ಲೈಕ್ ಬಿಗಿನಿಂಗ್ ಇಂದ ಇಲ್ಲಿವರೆಗೂ? ಸರ್ ನಾನು 1 ಇಯರ್ ತಗೋತ್ರಿ ಸರ್ ನಮ್ಗೆ. 1 year ಟೈಮ್. ಸೊ ಬಹಳ ಜನ ಏನ್ ಮಾಡ್ತಾರೆ ಹಾ ಗೊತ್ತಾ, ಲೈಕ್ ಒಂದು 2 months 1 month ಓದ್ತಾರೆ, ರಿಸಲ್ಟ್ ಕರೆಕ್ಟ್ ಆಗಿ ಹಾ ಬರ್ಲಿಲ್ಲ ಅಂತಂದ್ರೆ ಸರ್ ನಮ್ಮಿಂದ ಆಗುತ್ತಾ ಆಗಲ್ವಾ ಅಂತ ಕೇಳಕ್ ಸ್ಟಾರ್ಟ್ ಮಾಡ್ತಾರೆ. ನೋಡಿ ಸ್ಟೂಡೆಂಟ್ಸ್ ಏನಂತಂದ್ರೆ ಆಸ್ಪಿರೆಂಟ್ಸ್, ಯು ಆರ್ ಸ್ಟಾರ್ಟಿಂಗ್ ಟು ವಿನ್. ಸೊ many people will start, but the champions only is going to end with a victory. So ನಿಮ್ಗೆ ಚಾಂಪಿಯನ್ ಆಗ್ಬೇಕಂತಂದ್ರೆ you don't bother about the previous result. See here in front of you, you have the all India rank number 11. In previous Narset, she didn't even clear the prelims, but in the next she have converted her all important energy towards the study, and she given very best in the preparation. Now she is in front of you with the all India rank number 11. So that is very great and a great rank, and we are very proud of you. So as a teacher ನಮ್ಗೇನ್ ಗೊತ್ತಾ, ನಮ್ ಸ್ಟೂಡೆಂಟ್ಸ್ ಈ ತರ ರ್ಯಾಂಕ್ ಅಚೀವ್ ಮಾಡಿದಾಗ ನಾವೇನ್ ಎಫರ್ಟ್ ಹಾಕಿರ್ತೀವಿ, ಸೊ ಡೇ 1 ಇಂದ ಅದು ಫುಲ್ ಎಫರ್ಟ್ ಗೆ ಒಂದು ವ್ಯಾಲ್ಯೂ ಸಿಕ್ಕಂಗ ಆಗೈತೆ. ಸೋ ಗ್ರೇಟ್ಫುಲ್ ಟು ಯು, ಅಂಡ್ ಲೈಕ್ ನಮ್ಮ ಪ್ಲಾಟ್ಫಾರ್ಮ್ ಮೇಲೆ ಬಂದು ಮತ್ತೆ ಸ್ಟೂಡೆಂಟ್ಸ್ ಗೆ ಗೈಡ್ ಮಾಡಿ ನಿಮ್ಗೆ ಟಿಪ್ಸ್ ಕೊಟ್ಟಿದ್ದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್, ಅಂಡ್ ಸ್ಟೇ ಕನೆಕ್ಟೆಡ್ ವಿತ್ ಮಾಸ್ಟರ್ ನರ್ಸಿಂಗ್ ಕ್ಲಾಸಸ್, ಅಂಡ್ ವಿ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಎಲ್ಲಿ ಜಾಯ್ನ್ ಆಗ್ಬೇಕಂತ ಪ್ಲಾನ್ ಇದೆ, ಕರ್ನಾಟಕದಲ್ಲೇ ಅಥವಾ ಏಮ್ಸ್ ಜಾಯ್ನ್ ಆಗ್ತೀರಾ? ಇನ್ನ ಮನೇಲಿ ಡಿಸೈಡ್ ಮಾಡ್ಬೇಕ್ರಿ ಸರ್. ಓಕೆ ಎಲ್ಲಾ ಕಡೆ ಅಪಾರ್ಚುನಿಟಿ ಇದೆ. ಅವಾಗ ನೀವು ಎಲ್ಲಿ ಹಾಕಿದ್ರು ನಿಮ್ಗೆ ಫಸ್ಟ್ ಸೀಟ್ ನಿಮ್ಗೆ ಕೊಟ್ಟು ಬೇರೆಯವ್ರಿಗೆ ಕೊಡ್ತಾರೆ ಆಮೇಲೆ. ಸೊ ವಿಶ್ ಯು ಆಲ್ ದ ಬೆಸ್ಟ್, ಅಂಡ್ ಸ್ಟೇ ಕನೆಕ್ಟೆಡ್ ವಿತ್ ಮಾಸ್ಟರ್ ನರ್ಸಿಂಗ್ ಕ್ಲಾಸಸ್. ವಿ ವಿಶ್ ಯು ದ ಗ್ರೇಟ್ ಫ್ಯೂಚರ್. ಟೇಕ್ ಕೇರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ ಡನ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್.